ಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 176ನೇ ದಿವಸ, 176th ಸೆಷನ್. ಈ ಒಂದು ಧ್ಯಾನವನ್ನು ಭೂಮಿಗೆ ಕೊಟ್ಟಿರೋ ಬುದ್ಧ ಅದನ್ನು ಮತ್ತೆ ನಮಗೆ ನೆನಪಿಗೆ ಬರೋ ಥರ ಕೊಟ್ಟಿರೋ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಇಬ್ಬರಿಗೂ ಹೃದಯಪೂರ್ವಕ ನಮಸ್ಕಾರಗಳು. PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು ನಮಸ್ಕಾರ. ಇವತ್ತು ಒಂದು ಕಾನ್ಸೆಪ್ಟು ಹೇಳಬೇಕು. ಇವಾಗ ಧ್ಯಾನದಲ್ಲಿ 40 ನಿಮಿಷ ನಾವು ಧ್ಯಾನ ಮಾಡ್ತಾ ಸಮಯ ನನಗೆ ಹೀಲಿಂಗ್ ಬಗ್ಗೆ ಇವತ್ತು ನಾನು ಮಾತಾಡಬೇಕು ಅಂತ ಬಂದಿದೆ. ಯಾಕಂದರೆ ಹೀಲಿಂಗ್ ಅನ್ನೋ ಪದ ನಮಗೆ ಅರ್ಥ ಆಗಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಉಪಯೋಗ ಇಲ್ಲ. ಸರಿಯಾದ ದಾರಿ ಇಲ್ಲ ಅಂದರೆ ನೀವು ಎಷ್ಟೇ ಸ್ಪೀಡ್ ಹೋಗಿದ್ರೂ ಡೆಸ್ಟಿನೇಷನ್ಗೆ ರೀಚ್ ಆಗಲ್ಲ. ಹೀಲಿಂಗ್ ಅಂತ ಒಂದು ಪದ ಕಿವಿಗೆ ಬಂದರೆ ಇಮ್ಮಿಡಿಯೇಟ್ ಆಗಿ ಮುಂಚೆ ಸೆಲ್ಫ್ ಹೀಲಿಂಗ್ ಅಂತ ನೀವು ಹಾಕ್ಕೋಬೇಕು. ವಾಸಿಯಾಗೋದು ಇದೇ ಹೀಲಿಂಗ್ ಅನ್ನೋದು. ಕಾಯಿಲೆಗಳು, ಭೌತಿಕ ಶರೀರ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಭಾವನಾತ್ಮಕ ಕಾಯಿಲೆಗಳು, ಈ ಮೂರನ್ನು ವಾಸಿಯಾಗಬೇಕು. ಅದಕ್ಕೆ ಒಂದೇ ದಾರಿ ಸೆಲ್ಫ್ ಹೀಲಿಂಗ್. ಆ ಸೆಲ್ಫ್ ಹೀಲಿಂಗ್ಗೆ ಒಂದೇ ದಾರಿ ಧ್ಯಾನ, ಬೇರೆ ಏನೂ ಇಲ್ಲ. ಬೇರೆ ಒಬ್ಬರು ನಾನು ನಿಮಗೆ ಹೀಲ್ ಮಾಡ್ತೀನಿ ಅಂತ ಒಬ್ಬರು ಬಂದರೆ ಅವ್ರು ಏನು ಮಾಡ್ತಾರಂದರೆ ಅವರು ಒಳಗೆ ಇರೋ ಆ ಧ್ಯಾನ ಶಕ್ತಿಯನ್ನು ನಿಮ್ಮ ಎಮೋಷ್ನಲ್ ಬಾಡಿ ಅಂದರೆ ಎರಡನೇ ಶರೀರ, ಇವರು ಎಥ್ರಿಕ್ ಬಾಡಿಯಿಂದ ಬೇರೊಬ್ಬರು ಎಥ್ರಿಕ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆವಾಗ ಟೆಂಪ್ರರಿಯಾಗಿ ಆ ಎಥ್ರಿಕ್ ಬಾಡಿಯಲ್ಲಿ ಆ ಒಂದು ಎಥ್ರಿಕ್ ಪ್ಯಾಚಸ್ಸು ಹೋಗ್ಬಿಡುತ್ತೆ. ಆವಾಗ ಈ ಭೌತಿಕ ಶರೀರ ಆಗು ಚೆನ್ನಾಗಿರುತ್ತೆ. 2, 3, 4ನೇ ತಿಂಗಳು ಮತ್ತೆ ಅದು ಪ್ರಾಬ್ಲಮ್ ಶುರುವಾಗುತ್ತೆ. ಯಾಕೆ ಅಂದರೆ ಆ ಒಂದು ಕಾಯಿಲೆ, ಆ ಒಂದು ಪ್ರಾಬ್ಲಮ್ಮು ಎಲ್ಲಿಂದ ಬರ್ತಾ ಇದೆ ಅಂದರೆ 4ನೇ ಶರೀರ ಕಾಸಲ್ ಬಾಡಿಯಿಂದ ಬರ್ತಾ ಇದೆ. ಅಂದರೆ ವಾಸಿ ಎಲ್ಲಿ ಆಗಬೇಕು? ಕಾರಣ ಶರೀರದಲ್ಲಿ ಆಗಬೇಕು. ಒಬ್ಬರು ಕಾರಣ ಶರೀರಕ್ಕೆ ಇನ್ನೊಂದು ಕಾರಣ ಶರೀರಕ್ಕೆ ಆಕ್ಸಸ್ ಇಲ್ಲ. ನಾನು ನಿಮ್ಮ ಮನೆಗೆ ಬರ್ತೀನಿ, ಹಾಲಲ್ಲಿ ಕೂರ್ಬೋದು, ರೆಸ್ಟ್ ರೂಮ್ ಬೇಕಂದ್ರೆ ಯೂಸ್ ಮಾಡ್ಬೋದು. ಬಟ್ ಪ್ರತಿಯೊಬ್ಬರು ಮನೆಯಲ್ಲಿ ಅವರೊಂದು ಪ್ರೈವೇಟ್ ಬೆಡ್ರೂಮ್ಸ್ ಇರುತ್ತೆ, ಪ್ರೈವೇಟ್ ಲಾಕರ್ಸ್ ಇರುತ್ತೆ. ಅದು ಎಲ್ಲರಿಗೂ ಆಕ್ಸಸ್ ಕೊಡಲ್ಲಲ್ವ ನಾವು. ಬ್ಯಾಂಕ್ ಲಾಕರ್ಸ್ ಇರುತ್ತೆ. ಆ ಥರ ಪ್ರತಿಯೊಬ್ಬರು ಕಾಸಲ್ ಬಾಡೀಸ್ ಅವರವ್ರದ್ದೇ. ಅದಕ್ಕೆ ಬೇರೆ ಒಬ್ಬರು ಯಾರಿಗೂ ಆಕ್ಸಸ್ ಇರಲ್ಲ. ಸೊ ನಮ್ಮ ಕರ್ಮಗಳಲ್ಲಿ ಇರುತ್ತೆ. ಆ ಕರ್ಮ ಯಾವಾಗ ತೀರೋಗುತ್ತೋ ಆವಾಗ ಎಥ್ರಿಕ್ ಪ್ಯಾಚಸ್ ಹೋಗುತ್ತೆ, ಆವಾಗ ಫಿಸಿಕಲ್ ಬಾಡಿ ಹೀಲ್ ಆಗುತ್ತೆ. ಬೇರೆ ಒಬ್ಬರು ಅವರು ನಿಮ್ಮ ಎಥ್ರಿಕ್ ಬಾಡಿನ ಹೀಲ್ ಮಾಡ್ಬೋದು, ಆವಾಗ ಅವ್ರಿಗೆ ಆ ಕರ್ಮ ಬರುತ್ತೆ. ಧ್ಯಾನ ಮಾಡಿ ಧ್ಯಾನಾಗ್ನಿ ದತ್ತ ಕರ್ಮಾನಾಂ, ಜ್ಞಾನಾಗ್ನಿ ದತ್ತ ಕರ್ಮಾನಾಂ. ಧ್ಯಾನ ಮಾಡಿ ಜ್ಞಾನ ಬಂತು, ಆ ಅನುಭವಗಳು ಯಾವಾಗ ನಿಮಗೆ ಬರುತ್ತೋ ಆವಾಗ ಕಾಸಲ್ ಬಾಡಿಯಲ್ಲಿ ಕರ್ಮ ತೀರೋಗುತ್ತೆ. ಆ ಕಾಸಲ್ ಬಾಡಿಯಿಂದ ಮಾನಸಿಕ ಶರೀರ ಪ್ರಾಬ್ಲಮ್ಸು, ಭಾವನಾತ್ಮಕ ಶರೀರ ಪ್ರಾಬ್ಲಮ್ಸು, ಭೌತಿಕ ಶರೀರ ಪ್ರಾಬ್ಲಮ್ಸ್, ಈ 3 ಶರೀರಗಳಲ್ಲಿ ಇರೋ ಪ್ರಾಬ್ಲಮ್ಸ್ಗೆ ಮೂಲ ಕಾರಣ ಒಂದು ಕರ್ಮ, ಇಲ್ಲ ಅಂದರೆ ಮನಸ್ಸು. ಈ 2 ಹೋಗ್ಬೇಕು ಅಂದರೆ ಧ್ಯಾನ ಒಂದೇ ದಾರಿ, ಜ್ಞಾನ ಒಂದೇ ದಾರಿ. ಸೊ ಬೇರೆ ಒಬ್ಬರು ಹೀಲ್ ಮಾಡೋದನ್ನೋದು ಟೆಂಪರರಿ. ಸುಮಾರು ಒಂದು 15 ವರ್ಷ ಮುಂಚೆ ಒಬ್ಬ ಮಾಸ್ಟರ್ ನಾನು ಮೀಟ್ ಮಾಡಿದ್ದೀನಿ. ಅವರು ನಮ್ಮನ್ನು ಮಲಗಿಸಿ ಕೈ ಒಳಗೆ ಶರೀರ ಒಳಗೆ ಇಟ್ಟು ಯಾವ ಪ್ರಾಬ್ಲಮ್ ಇದೆ ತೆಗ್ಬಿಡ್ತಾರೆ. ಇನ್ಸ್ಟಂಟ್ ಆಗಿ ರಿಲೀಫ್ ಬಂದ್ಬಿಡುತ್ತೆ. 2 ತಿಂಗಳು ಮತ್ತೆ ಆ ಪ್ರಾಬ್ಲಮ್ ನಿಮಗೆ ಶುರುವಾಗುತ್ತೆ. ಯಾಕೆ ಅಂದರೆ ಅವರು ಡ್ಯಾಮೇಜ್ ಆಗಿರೋ ಈ ಭೌತಿಕ ಶರೀರದಲ್ಲಿ ಒಂದು ಭಾಗವನ್ನು ತೆಗ್ಬಿಟ್ರು. ಮೂಲ ಕಾರಣ ತೆಗೆಯೋಕೆ ಯಾರಕ್ಕೂ ಆಗಲ್ಲ. ನಮ್ಮ ಶರೀರದಲ್ಲಿ ಈ 3 ಶರೀರದಲ್ಲಿ ಯಾವುದೇ ಪ್ರಾಬ್ಲಮ್ ಇದೆ ಅಂದ್ರೂ ಬೇರೆ ಒಬ್ಬ ವ್ಯಕ್ತಿ, ಬೇರೆ ಒಂದು ಡಿವೈಸ್ಗಳು, ಬೇರೆ ಯಾವುದು ನಿಮಗೆ ಪರ್ಮನೆಂಟ್ ಹೀಲಿಂಗ್ ಕೊಡಲ್ಲ. ಅವಾಗ ಕೊಡ್ತಾ ಇದೆ ಅಂದರೆ ಅದು ಬರೀ ಟೆಂಪರರಿ, ಅದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಮಾಸ್ಟರ್ಸ್. ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂದರೆ ಸೆಲ್ಫ್ ಹೀಲಿಂಗ್. ಬೇರೆ ಒಬ್ಬರಿಗೆ ನಾನು ಹೀಲ್ ಮಾಡ್ಬೋದಾ? ಮಕ್ಕಳಿಗೆ, ಅಮ್ಮಕ್ಕೆ, ತಾಯಿಗೆ, ಅತ್ತೆಗೆ ಇವ್ರ ಪ್ರಾಬ್ಲಮ್ ಇದೆ, ಅವ್ರ ಪ್ರಾಬ್ಲಮ್ ಇದೆ ಅಂದರೆ ನೀವು ಎನರ್ಜೀಸ್ ಕೊಡ್ಬೋದು, ಅವ್ರ ಕರ್ಮ ನಿಮಗೆ ಬರುತ್ತೆ. 2ನೇದು ಅಲ್ಲಿ ಅವ್ರಿಗೆ ಟೆಂಪರರಿ ರಿಲೀಫ್ ಮಾತ್ರ ಸಿಗುತ್ತೆ, ಪರ್ಮನೆಂಟ್ ರಿಲೀಫ್ ಸಿಗಲ್ಲ. ಅದರಿಂದ ಅವ್ರಿಗೆ ಉಪಯೋಗ ಇಲ್ಲ. ಅವ್ರಿಗೆ ಉಪಯೋಗ ಆಗಬೇಕು, ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ನೀವೇನು ಮಾಡಬೇಕು? ಧ್ಯಾನವನ್ನು ಹೇಳ್ಕೊಡಿ. ಸರಿಯಾದ ಸತ್ಯ ದರ್ಶನ ಏನು ಅಂತ ಅವ್ರಿಗೆ ಹೇಳಿ ಅವರು ಸೆಲ್ಫ್ ಹೀಲಿಂಗ್ ಮಾಡ್ಕೋಬೇಕು. ಸೊ ದ ಒನ್ ಆ್ಯಂಡ್ ಒನ್ಲಿ ಹೀಲಿಂಗ್ ಇಸ್ ಸೆಲ್ಫ್ ಹೀಲಿಂಗ್. ಒಬ್ಬ ವ್ಯಕ್ತಿಯಿಂದ, ಒಂದು ಡಿವೈಸಿಂದ, ಬೇರೆ ಎಲ್ಲೋ ರಿಮೋಟಿಂದ ಬರೋದು ಅದು ಹೀಲಿಂಗ್ ಅಲ್ಲ, ಅದು ಟೆಂಪರರಿ ಎನರ್ಜೀಸ್. ಅದಕ್ಕೆ ಒಂದು ಪನಿಷ್ಮೆಂಟು, ಇವ್ರ ಕರ್ಮ ಅಲ್ಲಿ ಹೋಗುತ್ತೆ. ಸೊ ಹೀಲಿಂಗ್ ಮಾಡ್ಕೋಬೇಕು. ಯಾರಿಗೆ ನನಗೋಸ್ಕರ ನಾನು ಧ್ಯಾನ ಮಾಡೋದೇ ನನಗೆ ಹೀಲಿಂಗ್. ಚಿಕ್ಕ ಮಗು ಇದ್ದಾನು,
ಅವನಿಗೆ ಧ್ಯಾನ ಮಾಡೋ ಗೊತ್ತಿಲ್ಲ, ಕಾಯಿಲೆ ಬಂದಿದೆ, ಹುಷಾರಿಲ್ಲ, ಏನು ಮಾಡ್ಬೋದು? ನಿಮ್ಮ ಲೆಗ್ಸಲ್ಲಿ ಅವ್ರನ್ನ ಮಲಗಿಸಿ ನೀವು ಧ್ಯಾನ ಮಾಡ್ಬೋದು. ಅವಾಗ ಸ್ವಲ್ಪ ಎನರ್ಜೀಸ್ ಅವ್ರಿಗೆ ಹೋಗುತ್ತೆ, ಅದು ಪರ್ಮಿಟೆಡ್. ಒಬ್ಬರು ಹಾಸ್ಪಿಟಲಲ್ಲಿ ಇದ್ದಾರು, ತುಂಬ ಕಾಯಿಲೆಗಳಿದೆ, ಎಂಡಿಂಗ್ ಸ್ಟೇಜಲ್ಲಿ ಇದ್ದಾರು, ದೂರ ಕೂತ್ಕೊಂಡು ನೀವು ಧ್ಯಾನ ಮಾಡಿ ಸಾಕು. ಏನು ಹೋಗಬೇಕು ಪ್ರಕೃತಿ ಡಿಸೈಡ್ ಮಾಡಬೇಕು, ನಮ್ಮ ಮನಸ್ಸು ಅಲ್ಲ. ಲೆಟ್ ದ ನೇಚರ್ ಡಿಸೈಡ್, ನಾಟ್ ಯುವರ್ ನೇಚರ್. ಲೆಟ್ ದ ಯೂನಿವರ್ಸ್ ಡಿಸೈಡ್, ನಾಟ್ ಯುವರ್ ಡಿಸೈರ್. ಅದು ನಿಜವಾದ ಹೀಲಿಂಗ್. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು ಅಂತ ನಿಜವಾಗಿ ಬೇಕು ಅಂದರೆ ಎಲ್ಲರಿಗೂ ಧ್ಯಾನ ಹೇಳ್ಕೊಡಿ, ಅವಾಗಲೇ ಸರಿಯಾಗುತ್ತದೆ. ಬೇರೆ ಏನೇ ನೀವು ಮಾಡಿದ್ರೂ ಅದು ಟೆಂಪರರಿ. ಬೇರೆ ಏನೇ ನೀವು ಮಾಡಿದ್ರು ನಿಮಗೆ ಕರ್ಮ ಬರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಷ್ಟೊಂದು ಕಷ್ಟಪಟ್ಟು ನಾವು ಇಷ್ಟೊಂದು ಧ್ಯಾನ ಮಾಡಿ ಇಷ್ಟೊಂದು ಡೆವಲಪ್ ಆಗಿ ಕೊನೆಗೆ ಎಲ್ಲ ಭಸ್ಮ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹೀಲಿಂಗ್ ಅಂತ ಪದ ಎಲ್ಲಿ ಕೇಳಿದ್ರು, ಓದಿದ್ರು, ಬೇರೆಯೊಬ್ಬರು ಹೇಳಿದ್ರು ಸೆಲ್ಫ್ ಹೀಲಿಂಗ್ ಅಂತ ನಿಮ್ಮ ಮೈಂಡಲ್ಲಿ ಬರಬೇಕು. 20 ವರ್ಷ ಯಾರು ನನಗೆ ಯಾವುದು ಹೀಲಿಂಗ್ ಮಾಡಿಲ್ಲ, ಯಾರು ಯಾವ ಡಿವೈಸಿಂದ ನನಗೆ ಹೀಲಿಂಗ್ ಕೊಟ್ಟಿಲ್ಲ, ಎಲ್ಲೋ ರಿಮೋಟಲ್ಲಿಂದು ಅಲ್ಲಿ ನನಗೆ ಎನರ್ಜೀಸ್ ಯಾರೂ ಕೊಟ್ಟಿಲ್ಲ. ಅರ್ಹತೆ ನಿಮಗೆ ಬಂದರೆ ವಾಕಿನ್ ಆಗುತ್ತೆ, ಚಾನಲಿಂಗ್ ಆಗುತ್ತೆ, ಟೆಲಿಪತಿ ಆಗಿ ಆ ಅರ್ಹತೆ ನಾವು ಸಂಪಾದನೆ ಮಾಡ್ಕೋಬೇಕು. ಅಷ್ಟೇ ಇವತ್ತು ಕಾನ್ಸೆಪ್ಟ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್.